ರಾಹುಲ್ ಡೇವಿಡ್ ಎಂದ ಜಮೀರನ್ನ ಸ್ವಲ್ಪ ಇತ್ತ ನೋಡಣ್ಣ. ಬನ್ನೇರುಘಟ್ಟ ಕಾಡಿನ ಬಳಿ ಕ್ರಿಕೆಟ್ ಸ್ಟೇಡಿಯಂ ಏಕೆ ಜಮೀರ್? ರಾಹುಲ್ ಡೇವಿಡ್ ಎಂದಂತ ಜಮೀರನ್ನ ಗಮನಿಸಿ ಇತ್ತ. ಬನ್ನೇರುಘಟ್ಟ ಕಾಡಿನ ಬಳಿ ಕ್ರಿಕೆಟ್ ಸ್ಟೇಡಿಯಂ ಯಾಕೆ? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಪರಿಸರ ಸೂಕ್ಷ್ಮ ವಲಯ. ಅದು ಉದ್ಯಾನವನದ 1.5 ಕಿಲೋಮೀಟರ್ ದೂರದಲ್ಲಿ ಕ್ರೀಡಾಂಗಣ ಪ್ಲಾನ್ ಮಾಡ್ಕೊಂಡಿದ್ದೀರಾ. 70 ಎಕರೆಯಲ್ಲಿ 900 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಯೋಜನೆ ಹಾಕೊಂಡಿದ್ದೀರಾ. ಕರ್ನಾಟಕ ಗೃಹ ಮಂಡಳಿಯಿಂದ ಸ್ಟೇಡಿಯಂ ನಿರ್ಮಾಣ ಪ್ಲಾನ್ ಇದೆ. 1000 ಕೋಟಿ ವ್ಯಯಿಸಿ ಕ್ರೀಡಾ ಸಮುಚ್ಚಯ ನಿರ್ಮಿಸಲು ಯೋಜನೆ ಇದೆ. ಅಪರೂಪದ ಜೀವ ವೈವಿಧ್ಯ ತಾಣಕ್ಕೆ ಸಿದ್ದು ಸರ್ಕಾರದಿಂದ ಕೊಡಲಿ ಪೆಟ್ಟು ಬೀಳ್ತಾ ಇದೆ. ಕ್ರೀಡಾಂಗಣದ ಫ್ಲಡ್ ಲೈಟ್, ಪ್ರೇಕ್ಷಕರ ಕಿರುಚಾಟ, ಸಂಚಾರ ದಟ್ಟಣೆ, ಅರಣ್ಯದಲ್ಲಿರುವ ಪ್ರಾಣಿ ಪಕ್ಷಿಗಳ ಮೇಲೆ ಅಪಾರ ಪರಿಣಾಮ ಫಿಕ್ಸ್ ಆಗುತ್ತೆ. ಪರಿಸರಕ್ಕೆ ಮಾರಕವಾಗುವ ಇಂಥ ಯೋಜನೆ ಅಗತ್ಯವಿದೆಯಾ ನಿಮಗೆ? ಹಠಕ್ಕೆ ಬಿದ್ದು ಗುದ್ದಲಿ ಪೂಜೆಗೆ ಮುಂದಾಗಿದ್ದೇಕೆ ಜಮೀರ್? ಬನ್ನೇರುಘಟ್ಟ ಬಳಿ ಕ್ರಿಕೆಟ್ ಸ್ಟೇಡಿಯಂ ಯೋಜನೆ ಕೈ ಬಿಡಲೇಬೇಕು. ಬನ್ನೇರುಘಟ್ಟ ಅರಣ್ಯ ಉಳಿಸಿ, ಜೋರಾಯಿತು KRS ಕೂಗು. ಈಗಾಗಲೇ ಕಾಡಲ್ಲಿರುವಂಥ ಪ್ರಾಣಿಗಳೆಲ್ಲ ನಾಡಿಗೆ ಬಂದು ಓಡಾಡಿಸ್ತಾ ಇದ್ದಾವೆ ಮನುಷ್ಯರನ್ನ. ಅಲ್ಲಿ ಆ ಹುಲಿ ಕಾಣಿಸ್ಕೊಂತು, ಇಲ್ಲಿ ಈ ಚಿರತೆ ಕಾಣಿಸ್ಕೊಂತು, ಅಲ್ಲಿ ಕಾಡಾನೆಗಳು ಬಂತು. ಯಾಕೆ ಬರ್ತಾ ಇದ್ದಾವೆ? ಅವಕ್ಕೆ ಜಾಗನೇ ಕೊಡ್ತಾ ಇಲ್ಲ ಮನುಷ್ಯರು. ಕಾಡುಗಳನ್ನು ಕೂಡ ನಾಶ ಮಾಡಿ ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ. ಇನ್ನೆಲ್ಲಿ ಹೋಗಬೇಕು? ಈಗ ಬನ್ನೇರುಘಟ್ಟದ ಬಳಿ 1.5 ಕಿಲೋಮೀಟರ್ನಲ್ಲಿ 900 ಕೋಟಿಯ ವೆಚ್ಚದ ಸ್ಟೇಡಿಯಂ ಅನ್ನ, ಕ್ರಿಕೆಟ್ ಸ್ಟೇಡಿಯಂ ಮಾಡೋದಕ್ಕೆ ಜಮೀರ್ ಅಹ್ಮದ್ ಖಾನ್ ಗುದ್ದಲಿ ಪೂಜೆಯನ್ನ ಸಹಿತ ಮಾಡಿದ್ದಾರೆ. ಬೇಕಿತ್ತಾ ಇದು? ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಆಯಿತು ಅಂತ ಅಂದರೆ ಜನಗಳ ದಟ್ಟಣೆ ಆಗುತ್ತೆ, ವಾಹನ ಸಂಚಾರ ಹೆಚ್ಚಾಗುತ್ತೆ, ಕಾಡು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ. ಮತ್ತೆ ಕಾಡು ಬಿಟ್ಟು ನಾಡಿಗೆ ಪ್ರಾಣಿ ಪಕ್ಷಿ ಬಂತು ಅಂತ ಅಂದಾಗ ಅವಾಗ ಆ ಚಿರತೆ ಇವ್ರನ್ನ ತೆಗೆದುಕೊಂಡು ಹೋಯ್ತು, ಈ ಚಿರತೆ ಅಲ್ಲಿ ಅಟ್ಯಾಕ್ ಮಾಡ್ತು. ಜಾಗ ಮಾಡಿಕೊಡ್ರಿ, ಪರಿಸರ ಉಳಿಲಿ. ಎಲ್ಲವನ್ನ ಕೂಡ ನಾಶ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಪ್ರಾಣಿಗಳಿಗೆ ಜಾಗ ಬೇಕಲ್ವಾ? ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ಹೆಂಗೆಲ್ಲ ಇರುತ್ತೆ? ಇದು ಒಳಿತಲ್ಲ. ಈಗಾಗಲೇ KRS ಇಂದ ಇದರ ಕೂಗು ಕೇಳಿ ಬರ್ತಾ ಇದೆ, ಬೇಡ ಅಂತ ಹೇಳಿ. ಕಸ್ಬಾ ಹೋಬಳಿಯ ಇಂಡುವಾಡಿ ಗ್ರಾಮದಲ್ಲಿ ಒಂದು ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂನ ನಿರ್ಮಾಣ ಮಾಡಿಕೊಟ್ಟಿದೆ. ಸುಮಾರು 80,000 ಸೀಟ್ ಕೆಪಾಸಿಟಿ ಇರುವಂತಹ ಒಂದು ಸ್ಟೇಡಿಯಂನ ನಿರ್ಮಾಣ ಮಾಡಿ, ಜೊತೆಗೆ ಅದರಲ್ಲಿ ಅಲ್ಲೇ ಪಕ್ಕದಲ್ಲೇ ಸುಮಾರು 2,000-3,000 ಕೋಟಿ ಹಣ ಖರ್ಚು ಮಾಡಿ ಒಂದು ಕ್ರೀಡಾ ಸಮುಚ್ಚಯವನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಇದು ಕಂಪ್ಲೀಟ್ ಆಗಿ ಸರ್ಕಾರ ಇವತ್ತು ಏನು ಎನ್ವಿರಾನ್ಮೆಂಟಲ್ ಸೆನ್ಸಿಟಿವ್ ಝೋನ್ ಅನ್ನುವಂಥದ್ದನ್ನು ಸರ್ಕಾರವೇ ಒಂದು ನಿಯಮವನ್ನ ಮಾಡಿದೆ. ಆ ನಿಯಮವನ್ನ ಉಲ್ಲಂಘಿಸಿ ಇವತ್ತು ಈ ತರದ ಎನ್ವಿರಾನ್ಮೆಂಟಲ್ ಸೆನ್ಸಿಟಿವ್ ಝೋನ್ ಅಲ್ಲಿ ಇವತ್ತು ಅಂದ್ರೆ ಅರಣ್ಯದ ಒಳಗೆ ಸರ್ಕಾರ ಇವತ್ತು ಇದನ್ನ ಮಾಡೋದಕ್ಕೆ ಹೊರಟಿರುವಂತದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿರೋಧಿಸುತ್ತೆ. ನಮ್ಮೆಲ್ಲರೂ ಗೊತ್ತಿರೋ ಹಂಗೆ ಇವತ್ತು ಆಲ್ರೆಡಿ ಈಗಾಗಲೇ ಆ ಭಾಗದಲ್ಲಿ ಏನು ದಿನನಿತ್ಯ ಚಿರತೆಗಳು, ಕಾಡು ಪ್ರಾಣಿಗಳು ಈಗಾಗಲೇ ರಸ್ತೆಗೆ ಬರ್ತಾ ಇದ್ದಾವೆ, ಮತ್ತೆ ಗ್ರಾಮಗಳಿಗೆ ಬರ್ತಾ ಇದ್ದಾವೆ. ಹಲವಾರು ಬಹಳ ಮುಖ್ಯವಾಗಿ ಇಂಟರ್ಸ್ಟೇಟ್ ಇದೊಂದು ಕನೆಕ್ಟಿವಿಟಿ ಇದೆಯಲ್ಲ, ಬನ್ನೇರುಘಟ್ಟ ಫಾರೆಸ್ಟ್ ಇದೆಯಲ್ಲ, ಇದು ಕೇವಲ ಬನ್ನೇರುಘಟ್ಟ ಫಾರೆಸ್ಟ್ಗೆ ಸೀಮಿತವಾಗಿಲ್ಲ. ಇದೊಂದು ಇಂಟರ್ಸ್ಟೇಟ್ ಕಾರಿಡಾರ್ಗಳಿದಾವೆ. ಅಲ್ಲಿ ಅನಿಮಲ್ಸ್, ಬಹಳ ಮುಖ್ಯವಾಗಿ ಎಲಿಫೆಂಟ್ಸ್ 3 ಪ್ರಮುಖವಾದಂತಹ ಎಲಿಫೆಂಟ್ಸ್ ಇಂಟರ್ಸ್ಟೇಟ್ ಕಾರಿಡಾರ್ಗಳು ಇವತ್ತು ಅಲ್ಲಿ ಇದಾವೆ. ಅವೆಲ್ಲವನ್ನ ಇವತ್ತು ನಾಶ ಮಾಡೋದಕ್ಕೆ ಇವತ್ತು ಸರ್ಕಾರ ಹೊರಟಿದೆ. ಈ ತರದ ಒಂದು ಸ್ಟೇಡಿಯಂ ಮಾಡೋದ್ರಿಂದ ಏನೆಲ್ಲ ಅನಾಹುತಗಳಾಗ್ತವೆ, ಪರಿಸರದ ಮೇಲೆ ಎಷ್ಟೆಲ್ಲ ದೌರ್ಜನ್ಯವನ್ನು ನಾವು ಮಾಡ್ದಂಗಾಗುತ್ತೆ, ಶೋಷಣೆಯನ್ನ ನಾವು ಮಾಡ್ದಂಗಾಗುತ್ತೆ, ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಎಷ್ಟೆಲ್ಲ ಇದರಿಂದ ಅನಾಹುತ ಆಗುತ್ತೆ ಅನ್ನುವಂತಹ ಎಲ್ಲಾ ವಿಚಾರವೂ ಕೂಡ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಕಸ್ಬಾ ಹೋಬಳಿಯ ಇಂಡುವಾಡಿ ಗ್ರಾಮದಲ್ಲಿ